ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ವ್ಲಾಗ್ ಮಾಡಿದೆ ಕರೆಕ್ಟು 1 ತಿಂಗಳಾಗಿತ್ತು. ಇಂಡಿಯಿಂದ ಬಂದ ಮೇಲಿಂದ ವ್ಲಾಗೇ ಮಾಡಿಲ್ಲ. ಸೊ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೆ. ಸೊ ಅದಕ್ಕಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ನಮಗೆ ಇವತ್ತಿಂದ 4 ಡೇ ಲೀವ್ ಸಿಕ್ಕಿದೆ. ನಮ್ಮದು ಹಬ್ಬ ಅಲ್ಲ, ಬಕ್ರೀದು. ಸೊ ಅದಕ್ಕೆ ನಮಗೆ 4 ಡೇ ಲೀವ್. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮದು ಸಿದ್ದಿ ಬೈ ಇದ್ದಾರಲ್ಲ, ಅವರು ಪಿಜ್ಜಾ ಮಾಡಿ ಕೊಡ್ತಾರೆ ಇವತ್ತು. ಸೊ ಅವ್ರು ಪಿಜ್ಜಾ ಮಾಡ್ತಾ ಇದ್ದಾರೆ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಮ್ಮದು ಸಿದ್ದಿ ಬೈ ಈಗ ಪಿಜ್ಜಾದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಬರೋಕ್ಕಿಂತ ಮುಂಚೆನೇ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇಲ್ಲಿ ನೋಡಿ, ಕಟ್ ಮಾಡಿ. ಇಲ್ಲಿ ನೋಡಿ, ಇದೇನು ಬೈ? ಹಾಂ, ಆಮೇಲೆ ಇದು ಚೀಸ್ ಅನಿಸುತ್ತೆ. ಇಲ್ಲಿ ನೋಡಿ, ನಮ್ಮ ಸಿದ್ದಿ ಬೈ ನಮಗೋಸ್ಕರ ಪಿಜ್ಜಾ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು. ನೋಡೋಣ ಯಾವ ಥರ ಆಗತ್ತಂತ ಹೇಳಿ ಲಾಸ್ಟಿಗೆ ನಾವು ನಿಮಗೆ ಹೇಳ್ತೇವೆ. ನಮ್ಮ ಜಮೀರ್ ಬೈ ನೋಡಿದರೆ ಬರೀ ಮೊಬೈಲಲ್ಲಿ. ಬನ್ನಿ ಬೈ, ಇಲ್ಲಿ ನೋಡಿ, ಮ್ಯಾಚ್ ಆಮೇಲೆ ನೋಡೋಣ. RCB ವಿನ್ ಆಗೋದು. ನೋಡಿ ಫ್ರೆಂಡ್ಸ್, ನಮ್ಮ ಸಿದ್ದಿ ಬೈ ಅಷ್ಟು ಎಕ್ಸ್ಪರ್ಟ್ ಅಲ್ಲ, ಇದು ನೋಡಿ ಕಲ್ತಿರೋದು, ಆದ್ರೂ ನೋಡಿ ಮಾಡ್ತಾರೆ. ಈಗ ಇದ್ರೊಳಗೆ ಹಾಕಿದ್ದಾರೆ ನಮ್ಮ ಸಿದ್ದಿ ಬೈ ಪಿಜ್ಜಾ. ಇದು ಈಗ ರೆಡಿ ಆಗ್ತಾ ಇದೆ. ಇದು ನಮ್ಮ ಸಿದ್ದಿ ಬೈ ಇದು ಆಫೀಸಲ್ಲಿ ಇರೋದೊಂದು ಸಣ್ಣ ಕೆಫೆ ಆಯ್ತಾ. ಸೊ ನಮ್ದು ಸಿದ್ದಿ ಬೈ ಶೆಫ್ ಅಲ್ಲ, ಆದ್ರೂ ಕಲ್ತು ಬಿಟ್ಟಿದ್ದಾರೆ. ನೋಡಿ ನೋಡಿ, ಬೇರೆಯವ್ರು ಮಾಡೋದೆಲ್ಲ ನೋಡಿ ಕಲ್ತು ಬಿಟ್ಟಾರೆ. ಅಲ್ಲ ಸಿದ್ದಿ ಬೈ? ಸಿದ್ದಿಗಾಗಿ ಮಾಡಿರೋ ಪಿಜ್ಜಾ ಈಗ ತಿನ್ನೋದು ಹೋಗ್ತಾ ಇದೀವಿ. ನಮ್ಮದು ಪಿಜ್ಜಾದು ಫೈನಲ್ ಲುಕ್ ಈ ಥರ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಮಾಡಿದ್ದಾರೆ ನಮ್ಮ ಸಿದ್ದಿ ಬೈ. ನಮ್ಮ ಜಮೀರ್ ಬೈ ನೋಡಿ, ಏನು ಮಾತಾಡಲ್ಲ, ತಿನ್ನೋದೊಂದು ಬಾಕಿ ಬಾಯ್. ಸೂಪರ್ ಇದೆ, ಭಾರಿ ಟೇಸ್ಟ್.